ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸು ಸ್ವಾಮಿ ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಯ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ನಾನು ಬಂದಿದ್ದೇನೆ. ಪ್ರಿಯರೇ, ಈ ಧರ್ಮಶಾಸ್ತ್ರವನ್ನು ದೇವರೇ ತನ್ನ ಸ್ವಂತ ಜನರಿಗೆ ಮೋಶೆಯ ಮುಖಾಂತರ ಕೊಟ್ಟಿದ್ರು. ಹಳೆ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ, ದೇವರು ಎಷ್ಟು ನೀತಿವಂತರು, ಎಷ್ಟು ಪರಿಶುದ್ಧರಾಗಿದ್ದಾರೆ ಎಂದು ಈ ಧರ್ಮಶಾಸ್ತ್ರದ ಮುಖಾಂತರ ನಮಗೆ ತಿಳಿಯುತ್ತೆ. ಆದರೆ ಈ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಲು ಆ ಇಸ್ರಾಯೇಲ್ ಜನರಿಗೆ ಸಾಧ್ಯವಾಗಲಿಲ್ಲ. ಇದು ನಮಗೂ ಸಾಧ್ಯವಿಲ್ಲ, ಇಡೀ ಮನುಷ್ಯಕುಲಕ್ಕೂ ಸಾಧ್ಯವಿಲ್ಲ. ಮನುಷ್ಯರಿಗೆ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡೋದು ತಮ್ಮ ಸ್ವಂತ ಶಕ್ತಿಯಿಂದ ಅಸಾಧ್ಯ. ಯಾಕೆ ಸಾಧ್ಯವಿಲ್ಲ ಎಂದು ನಾವು ಧ್ಯಾನಿಸೋದಾದರೆ, ನಮ್ಮಲ್ಲಿರುವ ಮೂಲ ಪಾಪದಿಂದ, ಮನುಷ್ಯನ ಸಿಸ್ಟಮ್ ಕರಪ್ಟ್ ಆದ್ದರಿಂದ ನಮಗೆ ಎಲ್ಲ ಆಜ್ಞೆಗಳನ್ನು ಎಲ್ಲ ಸಂದರ್ಭಗಳಲ್ಲಿ ಪಾಲನೆ ಮಾಡಲು ಅಸಾಧ್ಯ. ಆದ್ದರಿಂದ ನಾವು ದೇವರ ಮುಂದೆ ಅನೀತಿವಂತರೆನಿಸಿದ್ದೇವೆ. ನಮ್ಮಿಂದ ಏನು ಒಳಿತು ಬರಲ್ಲ. ಧರ್ಮಶಾಸ್ತ್ರದ ನಿಯಮಗಳು ನಮಗೆ ಅರಿವನ್ನು ಮೂಡಿಸುತ್ತವೆ, ಆದರೆ ಅದನ್ನು ಪಾಲನೆ ಮಾಡಲು ನಮ್ಮಿಂದ ಅಸಾಧ್ಯ. ಪಾಪದ ಆಳ್ವಿಕೆಗೆ ಒಳಪಟ್ಟು ನಮ್ಮ ಸಿಸ್ಟಮೇ ಕರಪ್ಟ್ ಆಗಿದೆ. ನಮ್ಮ ಸಿಸ್ಟಮ್ ಮೊದಲು ಸರಿಯಾಗಬೇಕು. ಅಂದರೆ ನಾವು ದೇವರ ಆಳ್ವಿಕೆಗೆ ಒಳಪಡಬೇಕು, ದೇವರ ಪರಿಶುದ್ಧಾತ್ಮರ ಆ ನೀತಿಯ ಆಳ್ವಿಕೆಗೆ ಒಳಪಡಬೇಕು. ದೇವರ ಮುಂದೆ ನಮ್ಮನ್ನು ನೀತೀಕರಿಸಲು ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ಸಾಧ್ಯವಿಲ್ಲ ಪ್ರಿಯರೇ, ಅದರಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಲು ದೇವರೇ ತಮ್ಮ ಮಗನಾದ ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳುಹಿಸಿ ನಮ್ಮ ಪಾಪಗಳನ್ನು ಯೇಸು ಸ್ವಾಮಿ ತಮ್ಮ ಮೇಲೆ ಹೊತ್ತುಕೊಂಡು ನಮ್ಮನ್ನು ತಮ್ಮ ಶಿಲುಬೆಯ ಮರಣದಿಂದ ನಮ್ಮ ಪಾಪವನ್ನು ಸೋಲಿಸಿದರು. ಧರ್ಮಶಾಸ್ತ್ರದ ನೀತಿಯ ಬೇಡಿಕೆಯನ್ನು ಯೇಸು ಸ್ವಾಮಿ ಪಾಲನೆ ಮಾಡಿದರು ಮತ್ತು ನೆರವೇರಿಸಿದರು. ಆದ್ದರಿಂದ ಪ್ರಿಯರೇ, ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದ ಕ್ರಿಸ್ತನಲ್ಲಿ ನೀವು ವಿಶ್ವಾಸ ಇಟ್ಟಾಗ ದೇವರು ನಮ್ಮನ್ನು ನೀತಿವಂತರೆಂದು ಅವರ ಕೃಪೆಯಿಂದ ಪರಿಗಣಿಸುತ್ತಾರೆ. ಧರ್ಮಶಾಸ್ತ್ರ ಒಂದು ಕಡೆ ದೇವರು ಎಷ್ಟು ನೀತಿವಂತರೆಂದು, ಇನ್ನೊಂದು ಕಡೆ ನಾವು ಪಾಪಿಗಳೆಂದು ತೋರಿಸುತ್ತದೆ. ಆದರೆ ನಮ್ಮ ರಕ್ಷಣೆ, ಉದ್ಧಾರ, ನಿತ್ಯ ಜೀವ ಯೇಸು ಕ್ರಿಸ್ತರಲ್ಲಿ ಮಾತ್ರ ಸಾಧ್ಯವಿದೆ. ಅವರಲ್ಲಿಟ್ಟಿರುವ ವಿಶ್ವಾಸದ ಮುಖಾಂತರ ನಾವು ನೀತಿವಂತರಾಗ್ತೇವೆ. ಆದ್ದರಿಂದ ಪ್ರಿಯರೇ, ಈ ಸತ್ಯ ಶುಭ ಸಂದೇಶವನ್ನು ನಾವು ತಿಳಿದು, ನಾವು ಅರಿತು, ನಾವು ಹೇಗೆ ನೀತೀಕರಿಸಲ್ಪಟ್ಟೆವೆಂದು ನಾವು ತಿಳಿದುಕೊಳ್ಳೋಣ ಮತ್ತು ಈ ಸತ್ಯ ಶುಭ ಸಂದೇಶವನ್ನು ಇತರರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.